ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಯಾರಿಗೂ ಹೇಳ್ಬೇಡಿ ಅನ್ನುವಂತಹ ಸಿನಿಮಾ ಅಕ್ಟೋಬರ್ 24ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಇದರಲ್ಲಿ ನಾಯಕಿ ನಟಿಯಾಗಿರುವಂತಹ ನಟಿಸಿರುವಂತಹ ಅಶ್ವಿನಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ಒಳ್ಳೆಯದಾಗಿ ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಿಗೂ ಹೇಳ್ಬೇಡಿ, ಏನು ಹೇಳ್ದೆ ಇರೋಕೆ ಹೊರಟಿದ್ದೀರಾ? ಅದನ್ನ ನಾವು ಹೇಳ್ಬಾರ್ದು, ನೀವು ನೋಡಿ ತಿಳ್ಕೊಬೇಕಾಗುತ್ತೆ ನಾವು ಏನು ಹೇಳ್ಬಾರ್ದು ಅಂತ ಹೊರಟಿದ್ದೀವಿ ಅಂತ. ಇದು ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಯಾರು ಕೂಡ ಈ ಹಿಂದೆ ಇಟ್ಟಿರಲಿಲ್ಲ, ಯಾರಿಗೂ ಹೇಳ್ಬೇಡಿ ಅನ್ನುವಂಥದ್ದು. ಏನು ಈ ಟೈಟ್ಲ್ ಅರ್ಥ ಅಂತ? ಇದು ಆ್ಯಕ್ಚುಲಿ ನಾವು ಶೂಟ್ ಮಾಡಬೇಕಾದ್ರೂ ತುಂಬ ಲೈಕ್ ಫನ್ ವೇಯಲ್ಲಿ ಹೋಗಿದೆ. ಇನ್ಫ್ಯಾಕ್ಟ್ ನಂಗೊಂದು ಇನ್ಸಿಡೆಂಟ್ ನೆನಪಿದೆ. ಮುಹೂರ್ತ ನಡೀತಾ ಇತ್ತು ನಮ್ಮ ಸಿನಿಮಾದು. ಪುರೋಹಿತರು ಕೇಳಿದ್ರು ಮೂವಿ ಹೆಸರೇನು ಅಂತ. ಸರ್ ಯಾರಿಗೂ ಹೇಳ್ಬೇಡಿ ಅಂತಂದ್ವಿ. ಅಯ್ಯೋ ಹೇಳಲ್ಲ ಗುರು, ಮೂವಿ ಇದೆ ಹೇಳಿ. ಇಲ್ಲ ಸರ್, ಮೂವಿ ಹೆಸರೇ ಯಾರಿಗೂ ಹೇಳ್ಬೇಡಿ. ಅಯ್ಯೋ ಅಂತವ್ರು ನಕ್ಕೊಂಡೋಗಿ ಪೂಜೆ ಮಾಡ್ಕೊಂಬಂದ್ರು. ಇನ್ಫ್ಯಾಕ್ಟ್ ಈಗ ಬರ್ತಿರ್ಬೇಕಾದ್ರೆ ಲಿಫ್ಟಲ್ಲೂ ಮೇಡಮ್ ಯಾವ ಸಿನಿಮಾ ನಿಮ್ಮದು ಅಂದರು. ಸರ್ ಈ ಥರ ಯಾರಿಗೂ ಹೇಳ್ಬೇಡಿ ಅಂತಂದರೆ, ನಾವು ಯಾರಿಗೆ ಹೇಳ್ತೀವಿ ಸರ್, ಹೇಳಿ ಪರವಾಗಿಲ್ಲ. ಇಲ್ಲ ಮೂವಿ ಹೆಸರೇ ಅದು ಅಂತ. ಸೊ ಮೂವಿ ಹೆಸರಲ್ಲೇ ನಿಮ್ಗೊಂದು ಯಾರಿಗೆ ನೀವು ಹೇಳಿದ್ರು ಸಿನಿಮಾ ಹೆಸರು ಅವ್ರು ಟಕ್ಕಂತ ಕ್ಯಾಚ್ ಆಗುವಂಥ ಒಂದು ಟೈಟಲ್. ಸೊ ಅದೇ ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಇಟ್ಟಿದ್ದಾರೆ ಮೂವಿ. ಇದರಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಆ್ಯಕ್ಚುಲಿ ನಿಮ್ಮ ಜೊತೆ ಚೈತ್ರ ಅವರು ಕೂಡ ಇದ್ದಾರೆ. ನಿಮ್ಮದು ಯಾವ ರೀತಿ ಇದೆ ಅನ್ನುವಂಥದ್ದು ಪಾತ್ರ? ಮ್ಯಾಮ್, ಇದರಲ್ಲಿ ನಾನು ಜಾಕ್ಲಿನ್ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಅಪ್ಪಣ್ಣ ಅವರ ಕಾಂಬಿನೇಷನ್ ಇರುತ್ತೆ ಸೀನ್ಸು. ಆ್ಯಂಡ್ ಈ ಹುಡುಗಿ ಕ್ಯಾರೆಕ್ಟರ್ ಆಗಿರುತ್ತೆ, ಆಲ್ಮೋಸ್ಟ್ ನಮ್ಮ ಜನ್ರೇಷನಲ್ಲಿ ಹುಡುಗಿರು ಹೇಗಿರ್ತಾರೆ, ನಮ್ಮ ಪಾರ್ಟ್ನರ್ ಏನಿದ್ರೆ ಪ್ರತಿಯೊಂದು ನಮಗೆ ಹೇಳಿ ಮಾಡಬೇಕು, ಎಲ್ಲೇ ಹೋಗ್ತಿದ್ರು ನಮ್ಗೆ ಹೇಳಬೇಕು, ಫ್ರೆಂಡ್ಸ್ ಜೊತೆ ಕಡಿಮೆ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಈ ರೀತಿ ಒಂದು ಮೆಂಟಾಲಿಟಿ ಇರುವಂಥ ಹುಡುಗಿ. ಆ್ಯಂಡ್ ತುಂಬ ಪಾಸಿಟಿವ್ ಹುಡುಗಿ, ತುಂಬ ಸ್ಟ್ರಿಕ್ಟ್, ಹೀಗೆ ಇರಬೇಕು, ಕುಡಿಬಾರ್ದು. ಆಲ್ಮೋಸ್ಟ್ ಎಲ್ಲ ಹುಡುಗಿರು ಹಾಗೆ ಇರ್ತಾರೆ. ಸೊ ಅದು ಹುಡುಗನಿಗೆ ಹೇಗೆ ನರ್ಕ ಆಗುತ್ತೆ, ಅವನು ಇದರಿಂದ ಏನಕ್ಕೆ ಸುಳ್ಳು ಹೇಳಕ್ಕೆ ಶುರು ಮಾಡ್ತಾನೆ ಅನ್ನೋದು ಇದು ಹುಡುಗಿರೇ ಟ್ರಿಗರ್ ಮಾಡೋ ಥರ ಆ ಥರ ಒಂದು ಪಾತ್ರ. ಸೊ ಅದೇ ಪೊಸೆಸಿವ್ ಕ್ಯಾರೆಕ್ಟರ್ ಇದೆ. ಓಕೆ ಮ್ಯಾಮ್, ಈವನ್ ಇದರಲ್ಲಿ ನೀವು ಈವನ್ ಒಂದು ಕ್ಯಾರೆಕ್ಟರ್ ಹೇಗಾಗ್ತದೆ ಅಂದರೆ, ಇವಾಗ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎರಡು ಹೀರೋಯಿನ್ ಪಾತ್ರ ಇರೋದ್ರಿಂದ ಒಬ್ರು ಆಫ್ ತನಕ ಇರ್ತಾರೆ, ಇನ್ನೊಬ್ರು ನೆಕ್ಸ್ಟ್ ಆಫ್ ತನಕ ಇರ್ತಾರೆ. ನಿಮ್ಮ ಪಾತ್ರ ಫುಲ್ ಕಂಟಿನ್ಯೂ ಆಗುತ್ತಾ ಅರೇನು ಅಂತ? ಇಲ್ಲ, ನಾವು ಚೈತ್ರ ಅವ್ರದ್ದು ನಮ್ದು ಆಲ್ಮೋಸ್ಟ್ ಕಾಂಬಿನೇಷನ್ ಶಾರ್ಟ್ಸೇ ಇರುತ್ತೆ. ಥ್ರೂ ಔಟ್ ದ ಫಿಲ್ಮ್ ಇರ್ತೀವಿ ನಾವು. ಇದರಲ್ಲಿ ಕೆಲವೊಂದೊಂದರಲ್ಲಿ ಹೀರೋಯಿನ್ ಅಂದಾಗ ಫ್ರೆಂಡ್, ಇವನ್ ಏನು ಹೀರೋಯಿನ್ ಫ್ರೆಂಡೇ ಲವ್ ಆಗುತ್ತೆ ಹೀರೋ ಮೇಲೆ ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಲವ್ ಸ್ಟೋರಿ ಏನಾದರೂ ಕ್ಯಾಚಿ ಆಗಿದೆಯಾ? ಇಲ್ಲ, ಅದನ್ನ ನಾನು ಇಲ್ಲೇ ಹೇಳ್ಬಿಟ್ರೆ ನಿಮ್ಮ ಮೂವಿಯಲ್ಲಿ ನೋಡೋಕೆ ಏನಿರಲ್ಲ. ಸೊ ಮೂವಿಯಲ್ಲಿ ನೋಡಿದ್ರೇನೆ ಬೆಸ್ಟ್ ಅನ್ಸುತ್ತೆ. ಅದಾದ್ಮೇಲೆ ಈ ಸಿನಿಮಾ ಜೊತೆಗೆ ಇನ್ಯಾವ್ಯಾವ ಸಿನಿಮಾನ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಮ್ಯಾಮ್, ಈಗ ಸದ್ಯಕ್ಕೆ ಇದೊಂದೇನೆ. ಇನ್ನು ಬರೀ ಮಾಡ್ಲಿಂಗ್ ಆ್ಯಂಡ್ ಆ್ಯಡ್ ಶೂಟ್ಸ್ ಅಷ್ಟೇ ಇದೆ. ಸೊ ಈಗ ಇದರಿಂದ ನಮಗೇನಾದರೂ ಆಪರ್ಚುನಿಟೀಸ್ ಇದೆಯಾ ಅಂತ ನೋಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಹೀರೋಯಿನ್ಸ್ಗಳಿಗೆ ಸಂಭಾವನೆ ಕಮ್ಮಿ ಅಂತ ಹೇಳಿ, ನಿಮಗೆ ಹೆಂಗಿದೆ? ಇದು ಫಸ್ಟ್ ಮೂವಿ ಆಗಿದ್ರಿಂದ ಆ್ಯಂಡ್ ಪ್ರೀವಿಯಸ್ ನಂದು ಮಾಡ್ಲಿಂಗ್ ಬ್ಯಾಕ್ಗ್ರೌಂಡ್ ಇದ್ರಿಂದ ಸಂಭಾವನೆ ಚೆನ್ನಾಗೇ ಹೋಯ್ತು. ಖುಷಿ ಆಯಿತು ನನಗೂ, ಆರ್ಟಿಸ್ಟ್ ಖುಷಿ. ಇದು ನಿಮ್ಮ ಮೊದಲ ಸಿನಿಮಾ, ಫಸ್ಟ್ ಬೆಳ್ಳಿ ತೆರೆ ಮೇಲೆ ಮಿಂಚ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಿದೆ ಆ ಫೀಲ್ ಅನ್ನುವಂಥದ್ದು? ಖುಷಿ ಇದೆ. ಯಾಕಂದರೆ ಆರ್ಟಿಸ್ಟ್ ಆಗಬೇಕು ಅಂದರೆ ಚಿಕ್ಕವಾಗಿಂದ ಒಂದು ಆಸೆ ಇಟ್ಕೊಂಡು ಬಂದು ಈಗ ನಮ್ಮನ್ನು ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೋತಿದ್ದೀವಿ ಅಂದರೆ ಅದು ಡೆಫಿನೆಟ್ಲಿ ಒಂದು ಖುಷಿ ಇದೆ. ಸೊ ನಾನು ಎಲ್ಲರ ಜೊತೆ ಥಿಯೇಟ್ರಲ್ಲಿ ನನ್ನನ್ನು ನೋಡಿಕೊಂಡು ಮತ್ತೆ ನಿಮಗೆ ಹೇಳ್ತೀನಿ ಹೇಗೆ ಅನಿಸ್ತು ಅಂತ. ಓಕೆ, ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ಅದಾದಮೇಲೆ ಈ ಕತೆನ ಬಂದು ಹೇಳಿದ್ದು, ಅಪ್ರೋಚ್ ಮಾಡಿದ್ದು ಯಾವ ರೀತಿ? ಮ್ಯಾಮ್, ವಲ್ಲಭ್ ಅಂತ ಮ್ಯಾನೇಜರು, ಇನ್ಫ್ಯಾಕ್ಟ್ ಅವರು ಈ ಮೂವಿಯಲ್ಲಿ ಒಂದು ಆರ್ಟಿಸ್ಟ್ ಆಗೂ ಮಾಡಿದ್ದಾರೆ. ಸೊ ಅವರು ಯಾವುದೋ ಮ್ಯಾನೇಜರ್ಸ್ ಗ್ರೂಪಲ್ಲಿ ನನ್ನ ಪ್ರೊಫೈಲ್ ಬಂದರೆ ಅದನ್ನು ಡೈರೆಕ್ಟ್ರಿಗೆ ತೋರಿಸಿದ್ರಂತೆ. ಅವ್ರು ಇಮಿಡಿಯೇಟ್ ಆಡಿಷನ್ ಕರೆಸಿದ್ರು. ಸೊ ಈ ಪಕ್ಕದ ರೂಮಲ್ಲಿ ಆಡಿಷನ್ ನಡೀತಾ ಇತ್ತು, ಈ ಕಡೆ ಡೈರೆಕ್ಟರ್ ಸರ್ ಸ್ಕ್ರಿಪ್ಟ್ ಏನೋ ಬರ್ಕೋತಾ ಇದ್ರು. ಅಲ್ಲಿ ಆಡಿಷನ್ ಮುಗೀತು. ಮುಗಿದ ತಕ್ಷಣ ಸರಿ ಆ ಹುಡುಗಿನ ಕರೀರಿ ಅಂತಂದ್ರು. ಹೋದೆ. ಸರಿ ನಮ್ಮ ಈ ಥರ ನಿಮ್ಮ ಪಾತ್ರ ಹೀಗಿದೆ, ನಿಮ್ಗೆ ಓಕೆ ನಾ ಕಂಫರ್ಟಬಲ್? ಸರ್ ಓಕೆ, ನನ್ನ ಪಾತ್ರ ನಂಗೆ ಇಷ್ಟ ಆಯಿತು. ಓಕೆ ರೀ, ಫಿಕ್ಸ್, ಈ ಹುಡುಗಿ ಓಕೆ ಅಂತಂದರು. ನಾನು ಸಡನ್ನಾಗಿ ಆಡಿಷನ್ ಅದೇ ದಿವಸ ಆಗಿತ್ತು, ಓಕೆ ಅಂದ್ಬಿಟ್ರು. ಸೊ ಅದು ಒಂಥರ ನನಗೆ ಶಾಕ್ ಆಗಿದೆ. ಆ್ಯಕ್ಚುಲಿ ಅವತ್ತೇ ರೆಮ್ಯುನರೇಷನ್ ಎಲ್ಲ ಮಾತಾಡಿದ್ದು, ಅವತ್ತೇ ಎಲ್ಲ ಅಗ್ರಿಮೆಂಟ್ ಬರ್ಸಿದ್ದೆಲ್ಲ ಅವತ್ತೇ ಆಗೋಯ್ತು. ಸೊ ನೀವು ತೃಪ್ತಿ ಪಟ್ಟಷ್ಟು ಸಿಕ್ಕಿದೆಯಾ? ಖಂಡಿತವಾಗ್ಲೂ. ಬಿಕಾಸ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅದೇ ನನ್ನ ಮಾಡ್ಲಿಂಗ್ ಅದು ಬ್ಯಾಕ್ಗ್ರೌಂಡ್ ನೋಡಿಕೊಂಡು ನನಗೆ ಸ್ಯಾಟಿಸ್ಫೈಡ್ ಆಗಿ ಪೇ ಮಾಡಿದ್ದಾರೆ. ಮನೇಲಿ ಫ್ಯಾಮಿಲಿ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಇವೇನು ಮಾಡ್ಲಿಂಗು ಒಂದು ಪಕ್ಕಕ್ಕಿಟ್ರೆ, ಇವಾಗ ಫಸ್ಟ್ ಸಿನಿಮಾ ಅಂದಾಗ ಒಂದಷ್ಟು ಜನಕ್ಕೆ ಇವೇನು ಮಾಡ್ಲಿಂಗ್ ಮಾಡ್ತಾನೆ, ಓಕೆ ಸಿನಿಮಾ ಕಡೆ ಹೆಜ್ಜೆ ಹಾಕಿ ಅಂತ ಮನೇಲಿ ಒಂದಷ್ಟು ಜನ ಸಪೋರ್ಟ್ ಇರುತ್ತೆ. ಬಟ್ ಈ ಸಿನಿಮಾ ಸಿಕ್ಕಾಗ ಆ್ಯಂಡ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಇದಾದ ಮೇಲೆ ಮನೆ ಕಡೆ ಹೆಂಗಿದೆ ರೆಸ್ಪಾನ್ಸ್? ಮನವ್ರ ಖುಷಿ. ಅವ್ರು ಯಾವತ್ತೂ ನನ್ನ ಡ್ರೀಮ್ಸ್ಗೆ ಯಾವತ್ತೂ ಅವರು ಅಡ್ಡ ಹಾಕಿಲ್ಲ. ನಿನಗೆ ಏನು ಖುಷಿ ಕೊಡುತ್ತೆ, ನಿನ್ನ ಮನಸ್ಸಿಗೆ ತಪ್ಪು ಅಲ್ಲದೆ ಇರೋವರೆಗೂ ನಿಂಗೆ ಏನು ಇಷ್ಟನೋ ಅದನ್ನ ಮಾಡು ಅಂತ ಹೇಳ್ತಾರೆ. ಸೊ ಅವ್ರಿಗೂ ಖುಷಿ ಇದೆ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ. ಅಮ್ಮ ಕೂಡ ನಾನು ಟಿಕೆಟ್ಸ್ ಬುಕ್ ಮಾಡು ನೆಕ್ಸ್ಟ್ ಡೇನೇ ಫುಲ್ ಬಂದು, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಒಂದು 20-21 ಜನ ಇರ್ತೀವಿ. ಸೊ ಎಲ್ಲರೂ ಬ್ಯಾಚ್ ಹಾಕೊಂಡು ಬಂದುಬಿಡ್ತೀವಿ ಅಂತಂದರು. ಸೊ ಅದೇನು ಟಿಕೆಟ್ಸ್ ಬುಕ್ ಮಾಡಿ ಕರಿಬೇಕಾಗುತ್ತೆ.
ಮನೇಲೆ ಇವೇನು ಮನೆ ಕಡೆನೆ ಮನೆಯಿಂದಾನೆ 20 ಜನ 21 ಜನ 20 ಟಿಕೆಟ್ ಅಲ್ಲೇ ಆಗೋಯ್ತು ನೋಡಿ ಪ್ರೊಡ್ಯೂಸರ್ಗೆ ನಮ್ಮ ಕಡೆಯಿಂದ. ಗಿಫ್ಟ್ ಅಂತ ಪ್ರೊಡ್ಯೂಸರ್ಗೆ. ಅಷ್ಟೇ. ಓಕೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ? ಇವೇನ್ 24 ಅಲ್ಲಿರೋದು ಅಲ್ಲಿ ಕಳೆದಂತ ಒಂದ್ ಯಾವ್ದಾದ್ರು ಫನ್ನಿ ಮೂಮೆಂಟ್ ಆಗಿರ್ಬೋದು ಯಾವ್ದಾದ್ರು? ಮ್ಯಾಮ್ ಎವ್ರಿ ಡೇ ಫನ್ ಆಗಿತ್ತು. ನಿಮ್ಗೆ ಗೊತ್ತು ನಮ್ಮ ಅಪ್ಪಣ ರಾಮದುರ್ಗ ಅವರು ಒಂದು ಪಾತ್ರ ಮಾಡಿದ್ದಾರೆ. ಅವ್ರು ಇದ್ದಾರೆ ಸೆಟ್ಟಲ್ಲಿ ಅಂತಂದರೆ ಇಟ್ ವಾಸ್ ಫನ್. ಏನೋ ಒಂದು ಜೋಕ್ ಹೇಳಿನೋ ಏನೋ ಒಂದು ನಗಿಸ್ತಾ ಇರ್ತಾರೆ. ನನಗೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಯಾರೋ ನಮ್ಮ ಜಗೇಶ್ ಸರ್ ಅವರು ಹೇಳಿದ್ದು ಅಂತ ಹೇಳ್ಬಿಟ್ಟು ಒಂದು ಜೋಕ್ ಹೇಳಿದ್ರು. ಅದು ಇಡೀ ಸೆಟ್ಟಲ್ಲಿ ಬಿದ್ದು ಬಿದ್ದು ನಕ್ಕಿದೀವಿ ನಾವು. ಶೂಟ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಹೋಗಿ ಎಕ್ಸ್ಪ್ರೆಷನ್ ಕೊಡೋಕ್ಕೂ ಆಗ್ತಿಲ್ಲ. ಅದೇ ಜೋಕ್ ನೆನಪಾಗ್ತಿದೆ. ಈ ಥರ ಅದೊಂದು ಫನ್ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ ಹೇಗಿದ್ರು ಸಪೋರ್ಟಿವ್ ಆಗಿ ಎಲ್ಲ ಸೆಟ್ ಅವರೆಲ್ಲರೂ ಕೂಡ? ಮ್ಯಾಮ್ ಎಲ್ಲರೂ ಫ್ರೆಂಡ್ಲಿ ಆಗಿದ್ರು. ಇನ್ಫ್ಯಾಕ್ಟ್ ಎಲ್ಲ ಹೊಸಬ್ರು ಸೇರಿ ಮಾಡ್ತಾ ಇರೋ ಪ್ರಯತ್ನ ಆಗಿರೋದ್ರಿಂದ ಯಾರಿಗೂ ನಾವು ದೊಡ್ಡವರು ನಾವು ಚಿಕ್ಕವರು ಅನ್ನೋದು ಯಾರಿಗೂ ಇರಲಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲ ಫ್ರೆಂಡ್ಲಿ ಆಗಿ ನಡೀತು. ಫನ್ ಇತ್ತು ಸೆಟ್ಟಲ್ಲಿ. ಇವಾಗ ಕನ್ನಡ ಇಂಡಸ್ಟ್ರಿ ಆಗಿರೋದು ಬೇರೆ ಇಂಡಸ್ಟ್ರಿ ಆಗಿರೋದು ಹೊಸೊಬ್ರು ಅಂತ ಬಂದಾಗ ಒಂದಷ್ಟು ಜನಕ್ಕೆ ಸಪೋರ್ಟ್ ಇರಲ್ಲ. ಇನ್ನೊಂದಷ್ಟು ಜನ ಹೇಳ್ತಾರೆ ಬ್ಯಾಕ್ ಬೋನ್ ಯಾರಾದರೂ ಆಗಿರಬೇಕು ಅನ್ನುವಂಥದ್ದು. ಸೊ ನಿಮಗೆ ಹೇಗಿತ್ತು ಸಪೋರ್ಟ್? ಮ್ಯಾಮ್ ಇನ್ಫ್ಯಾಕ್ಟ್ ಫ್ಯಾಮಿಲಿಯಲ್ಲಿ ಫಸ್ಟ್ ಬಂದಿದ್ದ ಡೌಟು, ಫಸ್ಟ್ ಬಂದಿದ್ದ ಟೆನ್ಷನ್ ಏನು ಅಂದರೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನೀನು ನಮ್ಮ ಫ್ಯಾಮಿಲಿಲಿ ಫಸ್ಟ್ ಹುಡುಗಿ ನಾನು ಈ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೋಗ್ತಿದ್ಯಾ, ಹೆಂಗಿರುತ್ತೋ ಏನೋ. ಒಂದು ಹುಡುಗನ ಕಳ್ಸೋದು ಬೇರೆ, ಒಂದು ಹುಡುಗಿನ ಬ್ಯಾಕ್ಗ್ರೌಂಡ್ ಇಲ್ಲದೆ ಕಳ್ಸೋದು ಬೇರೆ. ಸ್ವಲ್ಪ ಟೆನ್ಷನ್ ಆದ್ರೆ ಅವರು. ಬಟ್ ಅದರಿಂದನೇ ನಾನು ಸ್ವಲ್ಪ ಮಾಡಲಿಂಗ್ ಅಂತ ಶುರು ಮಾಡಿಕೊಂಡು ಬಂದೆ. ಸ್ವಲ್ಪ ಕಷ್ಟ ಅನಿಸುತ್ತೆ, ಬಿಕಾಸ್ ಅದೇ ನಾವು ನೋಡ್ತಿದ್ವಿ ಸ್ಟಾರ್ ಕಿಡ್ಸ್ ಅದು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇಲ್ಲ ಅಂದ್ರೂ ಆರಾಮಾಗಿ ಅವ್ರಿಗೆ ಆಪರ್ಚುನಿಟೀಸ್ ಬಂದ್ಬಿಡುತ್ತೆ. ನಾವು ಸ್ಟ್ರಗಲ್ ಮಾಡಿದ್ರು ಬರಲ್ವಲ್ಲ ಅಂತ ಒಂದು ಸಣ್ಣ ಬೇಜಾರಿದೆ. ಬಟ್ ಎಂಡ್ ಆಫ್ ದಿ ಡೇ ಟ್ಯಾಲೆಂಟ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಯಾ. ಓಕೆ, ಇವಾಗ ಒಂದಷ್ಟು ಹೇಗಾಗ್ತಾ ಇದೆ ಅಂದರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ಆಗ್ತಾ ಇದೆ. ಸೊ ನಿಮ್ಮ ಸಿನಿಮಾವನ್ನು ಯಾಕೆ ಜನರು ನೋಡಬೇಕು, ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು? ಮ್ಯಾಮ್ ನಾನು ಯಾವುದೋ ಪ್ರೆಸ್ ಮೀಟಲ್ಲಿ ಕೇಳಿದ್ದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಮಾತು ಹೇಳಿದರು. ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲೋ ದೂರದ ಹಳ್ಳಿಗಳಿಂದ ಎತ್ತಿನ ಬಂಡಿಗಳನ್ನ ಕಟ್ಟಿಸ್ಕೊಂಡ್ಬಂದು ಸಿನಿಮಾನ ನೋಡಿ ಸಕ್ಸಸ್ ಮಾಡಿದಂಥ ಸಂದರ್ಭಗಳು ತುಂಬ ಇವೆ. ಅದೇ ರೀತಿ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದರೆ ನೀವು ಫ್ರೀ ಊಟ ಕೊಡ್ತೀವಿ, ಫ್ರೀ ಟಿಕೆಟ್ ಕೊಡ್ತೀವಿ ಬಂದು ಅಂದ್ರೂ ಸಿನಿಮಾ ನೋಡೋಕ್ಕೆ ಬರಲ್ಲ. ಬಟ್ ನಮ್ಮ ಕಂಟೆಂಟ್ ಏನಿದೆ ಅಂದರೆ ಜನರನ್ನ ಥಿಯೇಟ್ರ್ ಕಡೆ ಅಟ್ರಾಕ್ಟ್ ಮಾಡೋ ಥರನೇ ಇದೆ. ಯಾಕಂದರೆ ಈಗ ನಾವಿರುವಂತಹ ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ಗೆ ಯಾರಾದರೂ ಒಂದು 2 hours ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಜನನೇ ಅದನ್ನು ಪ್ರಮೋಟ್ ಮಾಡ್ತಾರೆ. ಈಗ ನಮ್ಗೆ ಪ್ರಮೋಷನ್ಸ್ ಅವು ಇವು ಬೇಕಾಗಿಲ್ಲ. ಒಬ್ರು ನೋಡ್ತಾರೆ, ಮಜಾ ಸಕ್ಕತ್ತಾಗಿದೆ, ಫ್ರೆಂಡ್ಸ್ ನೋಡುವಂಥ ಸಿನಿಮಾ ಬಾ ಹೋಗೋಣ. ಸೊ ಈ ಥರ ಜನನೇ ಪ್ರಮೋಟ್ ಮಾಡುವಂಥ ಒಂದು ಕಂಟೆಂಟ್ ಇದೆ ನಮ್ಮದು. ಸೊ ಡೆಫಿನೆಟ್ಲಿ ಜನನೇ ಇದನ್ನು ಪ್ರಮೋಟ್ ಮಾಡಿ ಜನನೇ ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಇನ್ನೇನು 24ನೇ ತಾರೀಕು ರಿಲೀಸ್ ಹಂತದಲ್ಲಿದೆ. ಯಾರಿಗೂ ಹೇಳಬೇಡಿ, ಜನರಿಗೆ ಏನು ಹೇಳ್ತೀರಾ? ಸಿನಿಮಾ ಹೆಸರು ಯಾರಿಗೂ ಹೇಳಬೇಡಿ, ಬಟ್ ಯಾರಿಗೂ ಹೇಳಬೇಡಿ ನಾನು ನೋಡಿ ಅಂತ ದಯವಿಟ್ಟು ಎಲ್ಲರಿಗೂ ಹೇಳಿ. ಇವೇ ಅಕ್ಟೋಬರ್ 24ರಂದು ಬರ್ತಿದ್ದೀವಿ. ಇಟ್ಸ್ ಅ ಫನ್ ಪ್ಯಾಕ್ಡ್ ಫಿಲ್ಮ್. 1-2 ಗಂಟೆ ಎಲ್ಲ ಟೆನ್ಷನ್ಸು ಎಲ್ಲ ಸ್ಟ್ರೆಸ್ ಎಲ್ಲ ಮರ್ತೋಗಿ ಎಂಜಾಯ್ ಮಾಡುವಂಥ 1-2 ಗಂಟೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಶ್ವಿನಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.